ಹೆಚ್ಚಿನ ಸುದ್ದಿ ಇವತ್ತು ಹನಿ ಟ್ರ್ಯಾಪ್ ವಿಷಯದಲ್ಲಿ ನಡೆದ ಗಲಾಟೆಯದ್ದು. ಅದರ ಜೊತೆಗೆ ಒಂದು ದೊಡ್ಡ ಸ್ಕ್ಯಾಮ್ಗೆ ತಯಾರಿ ನಡೀತಾ ಇದೆ. ಸ್ಕ್ಯಾಮ್ ಅಂದರೆ ಏನೋ ಖಜಾನೆಯ ದುಡ್ಡನ್ನು ಯಾರೋ ಹೊಡ್ಕೊಂಡು ಹೋದಂಥದ್ದಲ್ಲ, ನಮಗೂ ನಿಮಗೂ ಬರೆ ಹಾಕುವಂಥ ಸ್ಕ್ಯಾಮ್, ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ. ಅದನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದ್ರ ಜೊತೆಗೆ ಸುಮಾರು ಸುದ್ದಿಗಳಿದ್ದಾವೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಹೌಸ್. ವಿಧಾನ ಮಂಡಲದ ಅಧಿವೇಶನದ ಕೊನೆಯ ದಿನ ನೆನ್ನೆ ಏನಾಯಿತು ನೋಡಿದ್ರಿ ನೀವು. ಬಸನಗೌಡ ಪಾಟೀಲ್ ಯತ್ನಾಳರು ಸ್ಪೀಕರ್ ಯು ಟಿ ಖಾದರ್ ಅವರು ಬೇಡ ಕೂತ್ಕೊಳ್ಳಿ ಅಂದರೂ ಕೇಳಲಿಲ್ಲ. ಅವ್ರು ಎದ್ದು ನಿಂತ್ಕೊಂಡು ಏನೇನು ಮಾತಾಡಬೇಕಾಗಿತ್ತು ಮಾತಾಡ್ಬಿಟ್ರು. ಸದನದಲ್ಲಿ ಆಡಿದ ಇಂಥ ಮಾತುಗಳು ಕಡತಕ್ಕೆ ಹೋಗ್ತವೆ. ಸಹಕಾರ ಸಚಿವರ ಹನಿ ಟ್ರ್ಯಾಪ್ ಆಗಿದೆ ಅಂದರು ಬಸನಗೌಡ ಪಾಟೀಲ್ ಯತ್ನಾಳರು. ಸಹಕಾರ ಹೆಸರು ಬಂದ ಮೇಲೆ ಅವ್ರು ಹೆಂಗೆ ಸುಮ್ಮನೆ ಕೂತ್ಕೋತಾರೆ? ಎದ್ದು ನಿಂತು ಪ್ರಯತ್ನ ಆಗಿದೆ ಅಂದರು. ಪ್ರಯತ್ನ ಆಗಿದೆ, ನನ್ನ ಹತ್ರ ಪುರಾವೆಗಳಿದ್ದಾವೆ, ನಾನು ರೈಟಿಂಗಲ್ಲಿ ಕೊಡ್ತೀನಿ ಹೋಮ್ ಮಿನಿಸ್ಟರ್ಗೆ ಅಂದರು ಕೆ ಎನ್ ರಾಜಣ್ಣ ಸಾಹೇಬರು. ಅದಾದ ಮೇಲೆ ನೋಡಿ ಅಂಥ ದೊಡ್ಡ ವಿಷಯ ಬಂತು. ಬಿ ಜೆ ಪಿಯಲ್ಲಿ ಒಬ್ಬ ಸುನೀಲ್ ಕುಮಾರು, ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ರಿ ಇಂಥವ್ರನ್ನ ಕೆಲವ್ರನ್ನ ಬಿಟ್ಟರು ಉಳಿದವ್ರು ನಿದ್ದೆ ಮಾತ್ರೆ ತಗೊಂಡಾಗಿದ್ರು. ಇವತ್ತು ನೋಡ್ಬೇಕು ನೀವು, ಟಾನಿಕ್ ಕುಡ್ದವ್ರು ಹಂಗಿದ್ರು. ನೆನ್ನೆಯಿಂದ ಇವತ್ತಿನ ತನಕ ಏನಾಗಿದೆ ಹಂಗಿದ್ರೆ? ನೆನ್ನೆನೇ ನ್ಯೂಸ್ ಅವರ್ನಲ್ಲೇ ಹೇಳಿದ್ವಿ ನಿಮಗೆ. ಸುನೀಲ್ ಕುಮಾರ್ ವಿಪರೀತ ಸಿಟ್ಟಿಗೆದ್ದುಬಿಟ್ರು. ನಿನ್ನೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಮುಖ್ಯಮಂತ್ರಿಗಳಿಂದ ಉತ್ತರ ಪಡೆಯೋದಕ್ಕೆ ಬಂಗಾರದಂಥ ಅವಕಾಶ ಸಿಕ್ತು ನಮ್ಮ ಮುಂದೆ. ಎದ್ದು ನಿಂತು ರೋಷಾವೇಶದಲ್ಲಿ ನಾನು ಒಬ್ಬ ಮಾತಾಡ್ತಿದ್ರೆ ಉಳಿದವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರಲ್ಲ ನೀವು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮೇಲೆ ಸದನದ ಲಾಬಿಯಲ್ಲೇ ಸಿಟ್ಟು ಮಾಡ್ಕೊಂಡ್ರು ಸುನೀಲ್ ಕುಮಾರ್. ಆರ್ ಅಶೋಕ್ ಅವ್ರು ಏನೋ ಹೇಳಕ್ಕೆ ಬಂದರು, ಇಲ್ಲ ನಾನು ಮಾತಾಡೋದ್ನಲ್ಲ, ನಾನೆಲ್ಲಿ ಸುಮ್ಮನೆ ಇದ್ದೆ ಇತ್ಯಾದಿ. ಉಗ್ರ ಪ್ರತಿಭಟನೆ ಆಗಬೇಕಾಗಿತ್ತು ಅಂತ ಸುನೀಲ್ ಕುಮಾರ್ರ ವಾದ. ಅಲ್ಲಿಗೆ ನೆನ್ನೆದು ಮುಗಿದಿತ್ತು. ಇವತ್ತು ಬೆಳಗ್ಗೆ ಬಿ ಜೆ ಪಿಯವರು ದೊಡ್ಡ ಹುರುಪಿನಲ್ಲೇ ಸದನಕ್ಕೆ ಬಂದುಬಿಟ್ರು. ಬರ್ತಾ ಇದ್ದಂಗೆ ಶುರು. ನೆನಪಿರಲಿ, ಇವತ್ತು ಕೊನೆಯ ದಿನ. ಇದು ಬಜೆಟ್ ಅಧಿವೇಶನ. ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆದಿರುತ್ತೆ. ಹಣಕಾಸು ಸಚಿವರಾದಂಥವರು ಹಣ ವಿನಿಯೋಗ ಮಸೂದೆಯನ್ನು ಮಂಡಿಸಿ ಅದಕ್ಕೆ ಸದನದ ಒಪ್ಪಿಗೆ ಪಡಿಬೇಕು. ಪದ್ಧತಿ ಅದು. ಇದಾದ ನಂತರ ಏನೇನು ಖರ್ಚು ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದಾರೋ ಅದರ ಖರ್ಚು ಆರಂಭ ಆಗೋದು. ಮುಖ್ಯಮಂತ್ರಿಗಳು ಅದಕ್ಕೆ ತಯಾರಾಗಿ ಬಂದಿದ್ದರೆ ಬಿ ಜೆ ಪಿಯವರು, ಅಫ್ಕೋರ್ಸ್ ಜೆ ಡಿ ಎಸ್ನವರು ಇದ್ರ ಜೊತೆಗೆ ಇಲ್ಲ ಮೊದಲು ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಕೂತ್ಕೊಂಡ್ಬಿಟ್ರು. ವಾದ ಕರೆಕ್ಟ್ ಇದೆ ಬಿ ಜೆ ಪಿಯವ್ರದ್ದು. ನಾವು ಸಂತ್ರಸ್ತರಲ್ಲ, ನಿಮ್ಮವರು ಸಂತ್ರಸ್ತರು. ನಿಮ್ಮವರಲ್ಲೂ ಯಾರು? ಮುಖ್ಯಮಂತ್ರಿಗಳ ಬಣದವರು ಸಂತ್ರಸ್ತರು. ಮುಖ್ಯಮಂತ್ರಿಗಳ ಬೆಂಬಲಿಗರನ್ನ ಮುಖ್ಯಮಂತ್ರಿ ಆಗಬೇಕು ಅಂದುಕೊಂಡಂಥವರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ತನಿಖೆ ಮಾಡಿಸಿ ಅಂತ. ಮುಖ್ಯಮಂತ್ರಿಗಳಿಗೆ ಪಾಪ ಮೊದಲೇ ಕಾಲು ನೋವಿದೆ, ಎದ್ದು ನಿಂತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಈ ಗಲಾಟೆಯಲ್ಲಿ ಕೂಗಾಟ ಹರಾಟ ಆಗಲಿಲ್ಲ. ಸದನದ ಬಾವಿಗಿಳಿದು ಪ್ರತಿಭಟನೆಯವರು. ಒಂದು ಹಂತದಲ್ಲಿ ಬಿ ಜೆ ಪಿಯ ಸದಸ್ಯರು ಸ್ಪೀಕರ್ ಪೀಠದ ಮೇಲೆ ಏರಿದ್ರು. ಮಾರ್ಷಲ್ಗಳ ಗಾಬರಿಯಾಗಿ ಬಂದು ಅವ್ರನ್ನೆಲ್ಲ ಕೆಳಗಿಳಿಸಿದ್ರೆ ಕೆಳಗಡೆ ಈ ಬಜೆಟ್ ಕಾಪಿನ ಹರಿದು ಎಸೆಯಕ್ಕೆ ಶುರು ಮಾಡಿದ್ರು ಯು ಟಿ ಖಾದರ್ ಅವ್ರ ಮೇಲೆ. ಒಂದ್ಸಲ ಕೇಳಿಸ್ಕೊಳ್ಳಿ, ಆಮೇಲೆ 18 ಜನ ಸಸ್ಪೆಂಡ್ ಆಗಿದ್ದನ್ನು ಹೇಳ್ತೀನಿ. ಸಚಿವ ಸಂಪುಟದ ಸದಸ್ಯ ಸದನದ ಒಳಗೆ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆ, ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಒಬ್ಬ ನಿಮ್ಮ ಸಚಿವ ಸಂಪುಟದ ಸದಸ್ಯರೊಬ್ಬರು ಹನಿ ಟ್ರ್ಯಾಪ್ನ ಫ್ಯಾಕ್ಟ್ರಿ, CD ಫ್ಯಾಕ್ಟ್ರಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅಂದಾಗ್ಲೂ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ, ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ. ಇದರಲ್ಲಿ ಯಾರು ಕೈವಾಡ, ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ಹನಿ ಟ್ರ್ಯಾಪ್ ಬಂದಾಗ್ಲೂ ಕೂಡ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ನು ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು? ಇದರಲ್ಲಿ ನಿಜವಾಗ್ಲೂ ನಿಮ್ಮ ಪಕ್ಷದವರೇ ಇದ್ರೆ ಅಥವಾ ನಮ್ಮ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ. ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನು ಎತ್ತಿಡಿಬೇಕು. ನೀವು ಇವತ್ತು ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ? ಒಂದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ
ಅಭದ್ರತೆ ಅಂದ್ರೆ ಮಂತ್ರಿಗೆ ರಾಜಣ್ಣವರು ನಮ್ಮ ಮಂತ್ರಿಗಳು ಅವರು ರೈಸ್ ಮಾಡಿದ್ದಾರೆ, ಯಾರ ಹೆಸರು ಕೂಡ ಹೇಳಿಲ್ಲ. ಅವರು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕುಚ್ಯುತಿ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ, ಆ ಕಡೆ MLAಗಳಿರ್ಬೋದು, ಈ ಕಡೆ MLAಗಳಿರ್ಬೋದು, JDSನವ್ರು ಇರ್ಬೋದು, ಇಂಡಿಪೆಂಡೆನ್ಸ್ ಇರ್ಬೋದು, ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅಷ್ಟೇ ಅಲ್ಲ, ನಾಗರಿಕರಿಗೂ ರಕ್ಷಣೆ ಕೊಡಬೇಕು. ಉನ್ನತ ಮಟ್ಟದ ಈಗ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಇವ್ರ ಜೊತೆನಲ್ಲಿ ಮಾತಾಡಿ, ಪರಮೇಶ್ವರ್ ಜೊತೆಯಲ್ಲಿ ಮತ್ತೆ ಸೀನಿಯರ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ, ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು. ನಂಬರ್ 2, ಯಾರ ಹೆಸರು ಹೇಳಿ ಇದರಲ್ಲಿ ಬರಲಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಅದಕ್ಕೆ ನೀವು ಏನೇನಾದ್ರು ಅರ್ಥ ಕಲ್ಪಿಸಬಹುದು. ಹನಿ ಟ್ರ್ಯಾಪ್ ಮಾಡಿಸುವಲ್ಲಿ BJPಯವರೇ ಇರಲಿ, JDSನವರೇ ಇರಲಿ, ಕಾಂಗ್ರೆಸ್ನವರೇ ಇರಲಿ ಬಿಡೋದಿಲ್ಲ ಅಂತ. ಏನದರ ಅರ್ಥ? ಹಂಗಿದ್ರೆ ನಿಮಗೂ ಅರ್ಥ ಆಗುತ್ತದು. ಹಂಗೆ ಹೇಳಿದ್ರು, ಗಲಾಟೆ ಶುರುವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.